ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪೋಷಕರೇ, ನಿಮ್ಮ ಮಕ್ಕಳ ಹೃದಯದ ಬಗ್ಗೆ ಎಚ್ಚರ. ನಿಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಬೊಜ್ಜು ಬಂದಿದ್ರೆ ಸ್ವಲ್ಪ ಹುಷಾರಾಗಿರಿ. ಚಿಕ್ಕ ಮಕ್ಕಳನ್ನೇ ಕಾಡ್ತಾ ಇದೆ ದಿಢೀರ್ ಹೃದಯಾಘಾತ. ಪೋಷಕರೇ, ನಿಮ್ಮ ಮಕ್ಕಳ ಹೃದಯದ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಮಕ್ಕಳು ಚೆನ್ನಾಗಿ ಊಟ ಮಾಡಿಕೊಂಡು ನೋಡೋದಕ್ಕೆ ಗುಂಡಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತ ತಿಳ್ಕೊಂಡ್ರೆ ತಪ್ಪು. ನಿಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಬೊಜ್ಜು ಬಂದಿದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಚಿಕ್ಕ ಮಕ್ಕಳನ್ನೇ ಕಾಡ್ತಾ ಇದೆ ಈ ದಿಢೀರ್ ಹೃದಯಾಘಾತ. ಹುಬ್ಬಳ್ಳಿ ಕಿಮ್ಸ್ ಬಹುಶಿಸ್ತೀಯ ಸಂಶೋಧನಾ ಘಟಕದಿಂದ ಒಂದು ಅಧ್ಯಯನ ನಡೆಸಲಾಗಿತ್ತು. ನೋಡಲ್ ಅಧಿಕಾರಿ ಡಾಕ್ಟರ್ ರಾಮ್ ಕವಲಗುಡ್ಡ ನೇತೃತ್ವದಲ್ಲಿ ಅಧ್ಯಯನ ನಡೆಸಲಾಗಿದೆ. 13 ರಾಜ್ಯದಲ್ಲಿ 347 ಮಕ್ಕಳ ಪರೀಕ್ಷೆಯನ್ನ ಈ ತಂಡ ನಡೆಸಿದೆ. ಧಾರವಾಡ ಜಿಲ್ಲೆಯ 62 ಕಾಲೇಜು ವಿದ್ಯಾರ್ಥಿಗಳ ಪರೀಕ್ಷೆಗೂ ಕೂಡ ಒಳಪಡಿಸಲಾಗಿತ್ತು. ಅದರಲ್ಲಿ 8 ರಿಂದ 18 ವರ್ಷದ ಮಕ್ಕಳ ಅಧ್ಯಯನವನ್ನ ಈ ತಂಡ ಮಾಡಿದೆ. ಹೆಚ್ಚು ತೂಕ ಯಾರಿರ್ತಾರೆ ಅಂತ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಒಂದಷ್ಟು ಬ್ಲಡ್ ಪ್ಯಾರಾಮೀಟರ್ಸ್ ನ ಮಾಡಿದ್ದಾರೆ. ಇಂತಹ 70ರಷ್ಟು ಮಕ್ಕಳಲ್ಲಿ ಹೃದಯಾಘಾತಕ್ಕೆ ಸಂಭವಿಸಬಹುದಾದಂತಹ ಪೂರಕ ಅಂಶಗಳಿರೋದು ಪತ್ತೆಯಾಗಿದೆ. 17% ಎಂಡೋಲಿಥಿಯಂ ಡ್ಯಾಮೇಜ್ ಆಗಿದೆ ಅನ್ನುವಂತ ವರದಿ ಈಗ ಬೆಚ್ಚಿ ಬೀಳಿಸ್ತಾ ಇದೆ. ಕೇವಲ ಹೃದಯಾಘಾತ ಮಾತ್ರ ಅಲ್ಲ, ಕಿಡ್ನಿ ಸೇರಿದಂತೆ ಬಹು ಅಂಗಗಳಿಗೂ ಕೂಡ ಇದರಿಂದ ತೊಂದರೆ ಉಂಟಾಗ್ತಾ ಇದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ವರದಿಯನ್ನ ಕಿಮ್ಸ್ ನೀಡಲಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಸ್ವಲ್ಪ ಪೇರೆಂಟ್ಸ್ಗಳು ಈ ಒಂದು ವಿಚಾರವನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಯಾಕೆ ಅಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಜಂಕ್ ಫುಡ್ಗಳು, ಚಾಕ್ಲೇಟ್ಸ್ಗಳು ಸಿಕ್ಕಿದೆಲ್ಲ ಮಕ್ಕಳು ಹಠ ಮಾಡ್ತವೆ, ತಿನ್ಲಿ ಬಿಡು ಅಂತ ಹೇಳಿ ಕೊಡಿಸ್ತೀರಿ. ಬಟ್ ಆದ್ರೆ ಅದು ಒಂದು ರೀತಿ ಸ್ಲೋ ಪಾಯ್ಸನ್ ರೀತಿ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು ನಿಜಕ್ಕೂ ಕೂಡ ಆತಂಕದ ವಿಚಾರ. ಹಾಗಾಗಿ ಒಂದು ಟೀಮ್ ನಡೆಸಿರುವಂತಹ ಅಧ್ಯಯನ ಏನಿದೆ, ಆ ಅಧ್ಯಯನದಲ್ಲಿ ಈ ಎಲ್ಲ ಶಾಕಿಂಗ್ ವಿಚಾರಗಳು ಬಯಲಿಗೆ ಬಂದಿದೆ.